ನಮಸ್ತೆ ಕರ್ನಾಟಕ, ನಾನು ನಿಮ್ಮ KS02 ರೈಡರ್. ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಬ್ಲೂಟೂತ್ನ ಹೇಗೆ ಹೆಲ್ಮೆಟ್ಗೆ ಇನ್ಸ್ಟಾಲ್ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಪ್ರತಿಯೊಂದು ಹೆಲ್ಮೆಟಲ್ಲೂ ಕೂಡ ಪ್ಯಾಡಿಂಗ್ಸ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಯಾಕಂದರೆ ವಾಶ್ ಮಾಡೋದಕ್ಕೆ ಅಂತಲೇ ಅವರು ನಮಗೆ ಬಟನ್ಸ್ ಕೊಟ್ಟಿರ್ತಾರೆ. ಸೊ ಅದರಿಂದನೇ ನಾವು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಸ್ಕ್ರೂನ ಲೂಸ್ ಮಾಡೋದಕ್ಕೆ ಚಾಕು ಅಥವಾ ಇಲ್ಲಾಂದರೆ ಏನಾದರೂ ಸ್ಪೂನ್ ಯೂಸ್ ಮಾಡಿದ್ದೀನಿ. ಸೊ ನೀವು ಅದೇ ತಪ್ಪು ಮಾಡಬೇಡಿ, ಯಾಕಂದರೆ ಸ್ಕ್ರೂ ಡ್ರೈವರ್ ಕೂಡ ಇದೆ, ಬಟ್ ನಾನು ಅದನ್ನು ತೊಗೊಂಡು ಯೂಸ್ ಮಾಡಿಲ್ಲ. ಬಟ್ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ, ಯಾಕಂದರೆ ವೈರ್ಸ್ ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ವ್ಲಾಗಲ್ಲಿ ನಾನು ಸ್ಕ್ರೂನ ಲೂಸ್ ಮಾಡೋಕ್ಕೋಸ್ಕರ ಚಾಕು ಮತ್ತು ಸ್ಪೂನ್ ಏನು ಯೂಸ್ ಮಾಡಿದ್ದೀನಿ. ಬಟ್ ನೀವು ಕೂಡ ಅದೇ ತಪ್ಪು ಮಾಡಬೇಡಿ, ಯಾಕಂದರೆ ನಾನು ಸ್ಕ್ರೂ ಡ್ರೈವರ್ ಎಲ್ಲೋ ಕಳೆದೋಗ್ಬಿಟ್ಟಿದೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ ಮಾಡಿದಾಗ ಸ್ಕ್ರೂ ಡ್ರೈವರಿಂದ ಲೂಸ್ ಮಾಡೋಕ್ಕೆ ಹೋದಾಗ ಅಂದರೆ ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ. ಸೊ ನಂಗೆ ಸಿಕ್ಕಿಲ್ಲ ಅಂತಲೇ ನಾನು ನೈಫ್ ಯೂಸ್ ಮಾಡಿದ್ದೀನಿ ಸ್ಕ್ರೂ ಡ್ರೈವರ್ನ ಲೂಸ್ ಮಾಡೋದಕ್ಕೆ. ನೀವು ಕೂಡ ಅದೇ ತಪ್ಪು ಮಾಡಬೇಡಿ, ಯಾಕಂದರೆ ವಯರ್ಸ್ ಎಲ್ಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಕಟ್ಟಾದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಇನ್ಸ್ಟಾಲ್ ಮಾಡುವಾಗ. ಆಲ್ಮೋಸ್ಟ್ ಲೋಕಲ್ ಕೂಡ ಬರುತ್ತೆ ಕಮ್ಮಿಗೆ, ಬಟ್ ಅದನ್ನು ತೊಗೋಬೇಡಿ, ಯಾಕಂದರೆ ಇದನ್ನೇ ನಾನು ಸಜೆಸ್ಟ್ ಮಾಡೋದು. ಇದು ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು, ಅದಕ್ಕೆ ನಾನು ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಈ ಒಂದು ಸ್ಪೀಕರಿಗೆ ಬ್ಯಾಕ್ ಸೈಡ್ ಡಬಲ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಯಾಕಂದರೆ ನಾವು ಹೆಲ್ಮೆಟ್ಗೆ ಸ್ಟಿಕ್ ಮಾಡೋದಕ್ಕೆ ಅಂತಲೇ. ಅಷ್ಟೇ ಅಲ್ಲ, ಇದಕ್ಕೆ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಮೈಕ್ಗೆ, ಆ್ಯಂಡ್ ಎಕ್ಸ್ಟ್ರಾ ಗಮ್ ಟೇಪ್ನು ಕೊಟ್ಟಿದ್ದಾರೆ, ಯಾವುದಕ್ಕೂ ಯೂಸ್ ಆಗಲಿ ಅಂತಲೇ. ಅಕಸ್ಮಾತ್ ಏನಾದರೂ ಮಳೇಲಿ ನೆಂದೇನಾದರೂ ಹಾಳಾಗ್ಬೋದು ಅನ್ನೋ ಒಂದು ಸೇಫ್ಟಿ ಕೊಟ್ಟಿದ್ದಾರೆ. ಬಟ್ ಈ ಒಂದು ಬ್ಲೂಟೂತ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಬ್ಲೂಟೂತ್ ಬೇಕಂದರೆ ನೀವು ಬೈಕ್ ವರ್ಡ್ಗೆ ಹೋಗಬೇಕು, ಯಾಕಂದರೆ ಬೇರೆ ಕಡೆನೂ ಸಿಗುತ್ತೆ, ಬಟ್ ನಾನು ತೊಗೊಂಡಿದ್ದು ಬೈಕ್ ವರ್ಡಲ್ಲೇ, ಆ್ಯಂಡ್ ಆಫರ್ಸ್ ಕೂಡ ಇತ್ತು. ಈ ಬ್ಲೂಟೂತ್ನ ತೊಗೊಳ್ಳೋದಕ್ಕೆ ಕಾರಣವೇ ಅದು. ಪ್ರತಿ ಒಂದು ಸತಿನೂ ಬೈಕ್ ವರ್ಡಲ್ಲಿ ಆಫರ್ಸ್ ಬಿಡ್ತಾನೆ ಇರ್ತಾರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಅವರ ಒಂದು ಪೇಜ್ನ ಫಾಲೋ ಮಾಡಿ, ಯಾವಾಗ ನಿಮಗೆ ಅವ್ರು ಆಫರ್ಸ್ ಬಿಡ್ತಾರೋ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ ರೀಲ್ಸ್ನ. ನಿಮಗೆ ಗೊತ್ತಿರುತ್ತೆ ಯಾಕೆ ಹೆಲ್ಮೆಟ್ ಒಳಗಡೆ ಬ್ಲೂಟೂತ್ ಇರಲೇಬೇಕು ಅಂತ ಅಂದ್ಕೊತೀವಿ ಅಂತ. ಯಾಕಂದರೆ ನಾವು ಹೆಲ್ಮೆಟ್ ಹಾಕೊಂಡ್ಮೇಲೆ ಫೋನ್ ಕಾಲ್ಸ್ ಬಂದರೆ ನಾವು ರಿಸೀವ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಎಷ್ಟೋ ಸತಿ ಆಕ್ಸಿಡೆಂಟ್ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಕೆಲವು ಗಾಡಿ ಓಡಿಸ್ತಾನೆ ಫೋನ್ ಪಿಕ್ ಮಾಡಿ ಅವ್ರ ಫೋನ್ ಕೂಡ ಡ್ಯಾಮೇಜ್ ಆಗಿದೆ, ಓಡಿಸುವಾಗ್ಲೇ ಕೆಳಗೆ ಬಿದ್ದು. ಸೊ ಅದಕ್ಕೇ ನಾನು ಹೇಳ್ತಿರೋದು, ಹೆಲ್ಮೆಟ್ ಒಳಗಡೆ ಬ್ಲೂಟೂತ್ ಇನ್ಸ್ಟಾಲ್ ಆಗಿದರೆ ತುಂಬಾ ಬೆಟರ್. ಅಷ್ಟೇ ಅಲ್ಲದೆ ಕೆಲವರು ರೈಡ್ನ ಎಂಜಾಯ್ ಮಾಡಬೇಕು ಅಂತ ಸಾಂಗ್ ಕೂಡ ಪ್ಲೇ ಮಾಡ್ತಾರೆ. ಸೊ ಅದರಿಂದ ತುಂಬಾ ಈಸಿ ಆಗುತ್ತೆ. ಈ ಒಂದು ಹೆಲ್ಮೆಟ್ ಬ್ಲೂಟೂತಿಂದ ಸಾಂಗ್ ಕೂಡ ತುಂಬ ಕ್ಲಿಯಾರಿಟಿಯಾಗಿ ಕೇಳಿಸುತ್ತೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು,